ನೋಡಿದೆಯಾ? ಎಲ್ಲರೂ ಕುತೂಹಲದಿಂದಿದ್ದಾರೆ. ಹೌದು, ಲೇಖನವನ್ನು ಓದಿದ್ದೇ ಆದ್ರೆ ವಿಷಯ ಏನು ಅಂತ ತಿಳಿತಿತ್ತು ಅಂತ. ಆದ್ರಿಂದ ಒಂದ್ಸಲ ಹೋದ. ನನಗೆ ಓದಲಿಕ್ಕೆ ಬರುವುದಿಲ್ಲ ಅಂತಲ್ಲ, ನಾನು ಓದಬಹುದು. ಬರುವುದಿಲ್ಲ ಅಂತ ಆಗಿದ್ರೆ ಲೇಖನ ನಿನ್ನ ಕೈ ಕೊಡ್ತಾ ಇರಲಿ. ನೀವು ಮಾಡುವ ಕಾರ್ಯವನ್ನು ನಾನು ಮಾಡಿದ್ರೆ ನಾನು ನಿಮ್ಮಾಗೆ ಆಗ್ಬೇಕಾಗ್ತದೆ. ಬಿಡಿ, ನಮ್ಮವರಾದ ನೀವೇ ಇದನ್ನ ಓದಿ ನಾವು ಮಾಡುದು ನೀವು ಮಾಡುದು ಅಂತೇನಿಲ್ಲ. ಆದ್ರೂ ನಾನೇ ಓದಬೇಕು, ಗಂಭೀರ ಧ್ವನಿಯಿಂದ ಅತಿ ಓದಿದ್ರೆ ಇವರೆಲ್ಲ ಕೇಳಬೇಕು ಎನ್ನುವ ನಿನ್ನ ಆಸೆ ಆದ್ರೆ ಓದುವ. ಈ ಸೋಮ ಶುಭ ಸೂಚಕ ಅಂತಾಯಿತು. ಕೆಳಭಾಗದಲ್ಲಿ ಸೋಮ, ವಾರದ ಹೆಸರಲ್ಲ, ಸೋಮವಂಶಜ, ಸಾಧು 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 ಗುಣಶೀಲ, ಯಮಜಾತ, ಭೀಮಬಲಾನ್ವಿತರು. ಹಾಗಾದ್ರೆ ಇವರು ಯಾರು ಏನು ಅಂತ ಕೆಳಭಾಗದಲ್ಲಿ ನೋಡುವಾಗ ಹಸ್ತಿನಾಪುರ
ಪಾಂಡವರು ಹಾ. ಅವರೇನು ಸುಸ್ಥಿರವ ಹೇಳು ಅಲ್ವಲ್ಲ? ಅಲ್ಲ. ಹಾಗಿದ್ದು ಅವರ ಈ ಪತ್ರದ ಲಿಖಿತಾರ್ಥ ಸುಸ್ಥಿರ ಎನ್ನುವ ಹಾಗೆ ಉಂಟು ಅಲ್ವಾ? ಬಲಹೀನರಾದವರು ಬೇಕು. ಬಲವಂತರು ಹೌದು ಅಂತಾದ್ರೆ ಯುದ್ಧಕ್ಕೆ ನಿಲ್ಲಬೇಕು. ಯುದ್ಧಕ್ಕೆ ನಿಲ್ಲಬೇಕು. ಅಯ್ಯ ಅದೇನ್ರಿ ಇದೆಲ್ಲ ಹೀಗೆ ಬರೆದಿದ್ದಾರೆ ಎಂದಾದ್ರೆ ನಾವು ಸ್ವಲ್ಪ ಆಲೋಚನೆ ಮಾಡಬೇಕಾಗ್ತದೆ. ಯಾವ ರೀತಿಯಲ್ಲಿ? ಯಾಕಂತ ಹೇಳಿದ್ರಿ ಇದೆಲ್ಲ ಆಲೋಚನೆ ಮಾಡುವಾಗ ಮೋಸ ಮಾಡಲಿಕ್ಕೆ ತಯಾರಾದ. ಅದಲ್ಲದೆ ಹೋದ್ರೆ ಒಂದು ಹತ್ಯಾ ದೋಷದ ಪರಿಹಾರಕ್ಕಾಗಿ ಈ ಕುದುರೆಯನ್ನು ಬಿಟ್ಟಿದ್ದೇವೆ ಅಂತ ಬರೆದಿದ್ದಾರೆ. ಹೌದು. ಒಂದು ಹತ್ಯಾ ದೋಷದ ಪರಿಹಾರಕ್ಕೆ ಈ ಕುದುರೆಯನ್ನು ಬಿಟ್ಟದ್ದೇ ಹೌದಾದ್ರೆ ನಾನು ಮಾಡಲು ತಿರುಗಿದಾಗ ಶಕ್ತಿವಂತರು ಬಿಡ್ತಾರೆ. ಕಟ್ಟಿದ ತಕ್ಷಣವೇ ಯುದ್ಧ ಆಗ್ತದೆ. ಯುದ್ಧದಲ್ಲಿ ಆಗುವುದೇನು? ರಕ್ತಪಾತ ಹೌದಾನು? ಹಾಗಾದ್ರೆ ಕೆಸರಿನಿಂದ ಕೆಸರು ಹೋದ್ರೆ ಮಲಿನತೆ ಹೋಗ್ಲಿಕ್ಕೆ ಸಾಧ್ಯವೇ? ಇಲ್ಲಪ್ಪ, ಖಂಡಿತವಾಗಿ ಮಾತುಳಿಯುವುದು ಕೆಸರೇ. ಹಾಗಾಗಿ ಈಗ ಆಲೋಚನೆ ಮಾಡಬೇಕಾದದ್ದು. ಮೊದಲು ಹಸ್ತಿನಾವತಿಗೆ ಅಧಿಕಾರಿ ಬೇರೆ ಇದ್ದಿದ್ದ, ಈಗ ಧರ್ಮರಾಯನಾಗಿದ್ದಾನೆ. ಹಾಗಾಗಿ ಅಧಿಕಾರಕ್ಕೆ ಹೊರತು ಐಶ್ವರ್ಯ ಇಲ್ಲ. ಸುಲಭದಲ್ಲಿ ಈ ರೀತಿ ಬರದದ್ದೇ ಆದ್ರೆ ಎಲ್ಲರೂ ಕಪ್ಪ ಕಾಣಿಕೆ ಕೊಟ್ರೆ ಅತಿ ಸುಲಭದಲ್ಲಿ ಸಂಗ್ರಹಿಸಬಹುದು ಅಂತ ಆಲೋಚನೆ ಮಾಡಿ ಈ ಮೋಸಕ್ಕೆ ನಾವು ಒಳಗಾಗುವುದಾ? ಖಂಡಿತ ಅಲ್ಲ. ಜೊತೆಯಲ್ಲಿ ತಮ್ಮ ಬಿಟ್ಟರೆ ಯಾರೂ ಇಲ್ಲ, ತಾವೇ ಶ್ರೇಷ್ಠರು ಎನ್ನುವುದು ಅವರ ಲೇಖನದಿಂದ ಸ್ಪಷ್ಟವಾಯಿತು. ಅವರು ತಾಯಿ ಹಡೆದ ಮಕ್ಕಳೇ, ಒಂದಲ್ಲ ಒಂದು ದಿನ ಸಾಯುವವರೇ. ಅವರೇನು ನಮಗಿಂತ ಅಧಿಕ ಅಲ್ಲ, ನಾವೇನು ಅವರಿಗಿಂತ ಕಡಿಮೆಯೂ ಅಲ್ಲ. ಅವರು ತಾಯಿ ಮಾತ್ರ ಗಂಡು ಅಂತ ಹಡ್ದದ್ದಲ್ಲ, ನಮ್ಮನ್ನ ಹಡ್ದ ಮೇಲೂ ಅಮ್ಮನಿಗೆ ಗೊತ್ತಾಯ್ತು ಗಂಡು ಅಂತ. ಗಂಡು ಅಂತಲೇ ಗೊತ್ತಾದದ್ದು. ಹೀಗಿರುವಾಗ ಇವೆಲ್ಲ